ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಜ್ಯುವೆಲರಿದು ನಿಮಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಸೊ ಕ್ವಾಲಿಟಿ ಹೇಗಿದೆ, ಏನು ಪ್ರೈಸ್ ಎಷ್ಟು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆನಾ, ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಸೊ ಇದರಲ್ಲಿ ಬಂದು ಸೆಟ್ಟು ಮತ್ತು 2 ಇಯರಿಂಗ್ಸ್ ಬಂದಿದ್ದಾವೆ. ಸೊ ಇದು ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಸೊ ಇದನ್ನು ನಾನು ಮೊದಲನೇದಾಗಿ ಹೇಳ್ಬೇಕಂದ್ರೆ ಇದು ಬಂದು ಇಲ್ಲಿದ್ದು. ಸೊ ನಾನು ಸ್ವಲ್ಪ ಶಾರ್ಟಾಗಿ ಹಾಕ್ಕೊಂಡಿದ್ದರಿಂದ ಸೊ ಅದನ್ನು ಇಲ್ಲಿಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಜ್ಯುವೆಲರಿ ಯಾವ ರೀತಿ ಬಂದಿದೆ ಅಂತ ನಾನು ಝೂಮಲ್ಲಿ ತೋರಿಸ್ತೀನಿ ನೋಡಿ. ಡಿಸೈನ್ ಫಸ್ಟ್ ತೋರಿಸ್ತೀನಿ, ಕ್ವಾಲಿಟಿ ಹೇಗಿದೆ ಅಂತ ತೋರಿಸ್ತೀನಿ, ರೇಟಿಂಗ್ಸ್ ಎಷ್ಟು ಕೊಡ್ಬೋದು ಅಂತ ಕೂಡ ಹೇಳ್ತೀನಿ ನಾನು. ಸೊ ಇಯರಿಂಗ್ಸ್ ಯಾವ ರೀತಿ ಬಂದಿದೆ, ಲೈಟ್ ವೇಟ್ ಇದೆಯಾ, ಕ್ಯಾರಿ ಮಾಡ್ಬೋದಾ ಏನು ಅಂತ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಓಕೆನಾ. ನೋಡ್ಬೋದು ಈಗ 6 ಸ್ಟೋನ್ಸ್ ಬಂದಿದೆ ವೈಟ್ ಕಲರು. ನಂತರ ಇಲ್ಲಿ ಬಂದು ಪಿಂಕ್, ಲೈಟ್ ಪಿಂಕಲ್ಲಿ ಮಿಡಲಲ್ಲಿ ಕೊಟ್ಟಿದ್ದಾರೆ. ಸೊ ಕ್ವಾಲಿಟಿ ವೈಸ್ ಆದರೆ ಓಕೆ ಅಂತಲೇ ಹೇಳ್ಬೋದು. ನಾ ಕೊಟ್ಟಿರೋ ಪ್ರೈಸ್ಗೆ ಹೇಳಬೇಕು ಅಂದರೆ ಬೆಸ್ಟ್, ಓಕೆನಾ. ನಂತರ ನೋಡ್ಬೋದು ಈ ಥರ ಪಿಂಕ್ ಕಲರಲ್ಲಿ ಸ್ಟೋನ್ಸ್ನ ಕೊಟ್ಟಿದ್ದಾರೆ. ಸ್ಟೋನ್ಸ್ ಮಣಿಗಳ ಥರ, ಅಂದರೆ ಮಣಿ ಥರನೇ ಹೇಳ್ಬೋದು. ಇದು ಬಂದು ಸ್ಟೋನ್ಸು, ಇದು ಬಂದು ಲೈಟ್ ಮಣಿಗಳ ಥರ ಬರುತ್ತೆ. ಇಲ್ಲಿ ನೋಡ್ಬೋದು ಈ ಥರ ಇಷ್ಟು ಬರುತ್ತೆ ಲೆಂತು. ಕ್ವಾಲಿಟಿ ವೈಸ್ ಸೂಪರಾಗೇ ಇದೆ. ಕ್ವಾಲಿಟಿ ವೈಸ್ ಏನು ಎಸಡಂಗೇನಿಲ್ಲ. ಸೊ ನಾವು ಕೊಟ್ಟಿರೋ ಪ್ರೈಸ್ಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ರೇಟಿಂಗ್ಸ್ ಎಷ್ಟು ಕೊಡ್ಬೋದು ಅಂತಂದರೆ ಒಂದು 10ಗೆ 9 ಕೊಡ್ಬೋದು. ಸೊ ಆ ಥರ ಇದೆ ಒಂದು ಕ್ವಾಲಿಟಿ. ಸೊ ಇದು ಏನು ಹೇಳ್ಬೋದು ಅಂದರೆ ಈ ರೋಸ್ ಗೋಲ್ಡ್ ಜ್ಯುವೆಲರಿ ಅಂತ ಹೇಳ್ತೀವಲ್ವ, ಸೊ ಆ ಕ್ಯಾಟಗರಿಗೆ ಬರುತ್ತೆ ಇದು. ಸಿಲ್ವರು ಅಲ್ಲ, ಗೋಲ್ಡು ಅಲ್ಲ, ಸೊ ರೋಸ್ ಗೋಲ್ಡು. ಸೊ ಹಿಂದೆ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ಹಿಂದೆ ಕೂಡ ಕ್ವಾಲಿಟಿ ವೈಸ್ ಗುಡ್ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಕೂಡ ಏನು ಇಶ್ಯೂ ಇಲ್ಲ. ನೋಡ್ಬೋದು ಯಾವ ರೀತಿ ಬಂದಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ನೋಡಿದ್ರಲ್ವ. ಸೊ ಈ ರೀತಿ ಬಂದಿದೆ. ಇದ್ರ ಪ್ರೈಸ್ ಕೂಡ ಹೇಳ್ತೀನಿ ಲಾಸ್ಟಲ್ಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಈ ಥರ ಫುಲ್ಲು ಶಾರ್ಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಲೆಂತ್ಗಿದೇನು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನಿಮಗೆ. ಲೆಂತ್ ಅಂದರೆ ಒಂದಿಷ್ಟು ಈ ಥರ ಕೂಡ ವೇರ್ ಮಾಡ್ಬೋದು. ಬಟ್ ಈ ಥರದಕ್ಕೆ ವೇರ್ ಮಾಡೋದಕ್ಕಿಂತ ನೀವು ಶಾರ್ಟಾಗಿ ಇಲ್ಲಿಗೆ ನಾನು ಎಲ್ಲಿಗೆ ಹಾಕಿದ್ದೀನಿ, ಸೊ ಈ ರೀತಿ ಹಾಕ್ಕೊಂಡು ಶಾರ್ಟ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ನನ್ನ ಪ್ರಕಾರ. ಸೊ ನಾನು ಆಲ್ಮೋಸ್ಟ್ ಶಾರ್ಟ್ಗೆ ಹಾಕ್ಕೊಂಡಿದ್ದು. ಇದು ಬಂದು ನಾನು ದೀಪಾವಳಿ ಹಬ್ಬದ ದಿನ ವೇರ್ ಮಾಡಿದ್ದೆ ನಾನು. ಸೊ ಇದ್ರದ್ದಾದರೆ ನಾನು ವೇರ್ ಮಾಡಿರೋದು ನಿಮಗೆ ಫೋಟೋ ಕೂಡ ಹಾಕ್ತೀನಿ ಸಿಕ್ಕಿದ್ರೆ. ಸೊ ನೋಡ್ಬೋದು ದೀಪಾವಳಿ ಹಬ್ಬದ ದಿನ ನಾನು ಪಿಂಕ್ ವಿತ್ ವೈಟ್ ಸ್ಯಾರಿನ ಹಾಕ್ಕೊಂಡಿದ್ದೆ. ಸೊ ಅದಕ್ಕೆ ಮ್ಯಾಚಿಂಗ್ ಅಂತ ನಾನಿಲ್ಲಿ ಹಾಕ್ಕೊಂಡಿದ್ದು. ಕ್ವಾಲಿಟಿ ವೈಸ್ ವಾಸ್ ಸೂಪರಾಗಿದೆ. ಸೊ ಇಷ್ಟು ಇದು ಜ್ಯುವೆಲರಿ. ನಂತರ ಬಂದು ಇಯರಿಂಗ್ಸ್. ಸೊ ಇಯರಿಂಗ್ಸು ಅಷ್ಟೇ ಸೇಮ್ ಕ್ವಾಲಿಟಿ, ಸೇಮ್ ಡಿಸೈನ್, ಸೇಮ್ ಓಲೆಗಳು. ಬಟ್ ಇಲ್ಲಿ 3 ಬಂದಿದ್ದಾವೆ ಸ್ಟೋನ್ಸು, 3 ಒಂದು ಫ್ಲವರ್ಸ್ನ ಬಂದಿದ್ದಾವೆ. ಸೇಮ್ ಸ್ಟೋನ್ಸು, ಸೇಮ್ ಡಿಸೈನು. ಈ ಥರ 3 ಫ್ಲವರ್ಸ್ ಬಂದು ಸೇಮ್ ಅದೇ ಥರ ಡಿಸೈನ್ ಬಂದಿದೆ. ಇದರಲ್ಲಿ ಇನ್ನೊಂದು ಕ್ವಾಲಿಟಿ ಕೂಡ ಇದೆ. ಸೊ ಅದು ನಾನು ಸೆಟ್ ಆಫ್ 2 ಕಾಂಬೋಲ್ಲೇ ತೊಗೊಂಡಿದ್ದು. ಬಟ್ ಫ್ರೆಂಡ್ ಪಾಪುದು ಯಾರ್ದೋ ಬರ್ತ್ಡೇ ಇತ್ತು, ಅನ್ಎಕ್ಸ್ಪೆಕ್ಟೆಡಾಗಿ ಸಡನ್ನಾಗಿ ಬಂದು ಹೇಳಿದ್ರು. ಸೊ ಅವ್ರಿಗೆ ಗಿಫ್ಟ್ ಪರ್ಪಸ್ ಅಂತ ಒಂದು ಕೊಟ್ಬಿಟ್ಟೆ ನಾನು ಒಂದು ಸೆಟ್ನ. ಇಲ್ಲಿ ನೋಡ್ಬೋದು ಇದು ಕಾಂಬೋಲ್ಲೇ ನಾನು ತೊಗೊಂಡಿದ್ದು. ಕಾಂಬೋ ಪ್ರೈಸ್ ಎಷ್ಟು ಬರುತ್ತೆ, ಕಾಂಬೋ ಪಿಕ್ಸ್ ಕೂಡ ನಾನು ಇಲ್ಲಿ ಹಾಕೋದು ಸಿಕ್ಕಿದ್ರೆ ಇನ್ಕ್ಲೂಡ್ ಮಾಡ್ತೀನಿ, ಕಾಂಬೋಲಿ ಎಷ್ಟು ತೊಗೊಂಡಿದ್ದೆ ಅಂತ, ಯಾವ ರೀತಿ ಇನ್ನೊಂದು ಸೆಟ್ ಯಾವ ರೀತಿ ಇತ್ತು ಅಂತ. ಇದರಲ್ಲಿ ಓಲೆ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಏನು ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಡಿಫ್ರೆಂಟ್ ಅನ್ನೋದಕ್ಕಿಂತ ಇದೇ ಒಂಥರ ಲುಕ್ಕು ಚೆನ್ನಾಗಿ ಕಾಣಿಸೋದಂದರೆ ಇಲ್ಲಿ ನೋಡಿದ್ರಲ್ಲ ಫಿನಿಶಿಂಗು ಈ ಥರ ಕೊಟ್ಟಾದಂದರೆ ವಾಲೆಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇಯರಿಂಗ್ಸ್ಗಿಂತ ಚೈನ್ಗಿಂತ ಇಲ್ಲಿ ನೋಡಿ, ಇಲ್ಲಿ ಸ್ಟೋನ್ ಆದಮೇಲೆ ಸುತ್ತು ಏನು ಕವರ್ ಮಾಡಿದರೆ ಅದು ಪ್ಲೈನಾಗಿ ಕೊಟ್ಟಿದ್ರೆ ಅಷ್ಟೊಂದು ಲುಕ್ ಬರ್ತಾ ಇಲ್ಲ. ಪ್ಲೈನಾಗಿ ಕೊಟ್ಟಿಲ್ಲ, ಇಲ್ಲಿ ಪ್ಲೈನಾಗಿ ಕೊಡದೆ ಎಕ್ಸ್ಟ್ರಾ ಡಿಸೈನ್ಸ್ ಥರ ಆ್ಯಡ್ ಮಾಡಿದ್ದಾರೆ. ಅಂದರೆ ಈ ರೌಂಡಾಗಿ ಡಿಸೈನ್ಸ್ ಥರ ಆ್ಯಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ, ಎಕ್ಸ್ಟ್ರಾ ಲುಕ್ ಕೊಡುತ್ತೆ ಇದು. ನೋಡ್ಬೋದು ಯಾವ ರೀತಿ ಇದೆ ಅಂತ. ಸೊ ಆಲ್ರೆಡಿ ಇದೊಂದು ಸ್ಟೋನ್ ಏನೋ ಬಿದ್ದೋಗ್ಬಿಟ್ಟಿದೆ. ನಾನು ಒಂದ್ಸಲಿ ವೇರ್ ಮಾಡಿದ್ದೀನಿ ದೀಪಾವಳಿ ಹಬ್ಬಕ್ಕೆ, ನೋಡಿದ್ರಲ್ವ. ಸೊ ಈ ರೀತಿ ಬರುತ್ತೆ. ಯಾರಿಗಾದರೂ ಹೆವಿಯಾಗಿ ಹಾಕ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂದರೆ, ಈಗೆಲ್ಲ ಸಿಂಪಲ್ಲಾಗಿ ಅಲ್ವಾ ಜಾಸ್ತಿ ಹಾಕೊಳ್ಳೋದು. ಸೊ ಹೆವಿಯಾಗಿ ಯಾರಿಗಾದರೂ ಹಾಕ್ಕೊಳ್ಳೋಕೆ ಇಷ್ಟ ಆಗೋದಿಲ್ಲ, ನಾನು ಸಿಂಪಲ್ಲಾಗೇ ವೇರ್ ಮಾಡೋಕ್ಕೆ ಇಷ್ಟ, ಸಿಂಪಲ್ಲಾಗಿ ಇರೋಕ್ಕೆ ಇಷ್ಟ ಅಂತಂದರೆ ಸೊ ಇದನ್ನು ವೇರ್ ಮಾಡ್ಬೋದು. ಸೊ ಒಂದು ಗ್ರ್ಯಾಂಡ್ ಒಂದು ಲೆಹೆಂಗಾಗೆ ಕೂಡ ಒಂದು ಸಿಂಪಲ್ಲಾಗಿ ಇದನ್ನು ವೇರ್ ಮಾಡ್ಬೋದು, ಸ್ಯಾರೀಸ್ಗೆ ವೇರ್ ಮಾಡ್ಬೋದು, ಹಾಗೆಯೇ ಕುರ್ತಾ ಸೆಟ್ಸ್ಗೆ ವೇರ್ ಮಾಡ್ಬೋದು, ಸಪ್ರೇಟಾಗಿ ಇಯರಿಂಗ್ಸೇ ವೇರ್ ಮಾಡ್ಬೋದು, ಹಾಗೆಯೇ ಸಪ್ರೇಟಾಗಿ ಈ ಸೆಟ್ನ ಕೂಡ ವೇರ್ ಮಾಡ್ಬೋದು. ಸೊ ಅಷ್ಟು ಚೆನ್ನಾಗಿದೆ ಇದು. ಕಾಲೇಜ್ ವೇರ್ಗೆ, ಸಿಂಪಲ್ಲಾಗಿ ಫಂಕ್ಷನ್ಸ್ಗೆ,
ನೀವು ಯಾವುದಾದ್ರೂ ಎಂಗೇಜ್ಮೆಂಟ್ಗೆ ನಿಮ್ಮದು ಸ್ವಂತ ಎಂಗೇಜ್ಮೆಂಟ್ ಇದ್ದರೂ ಕೂಡ ಗ್ರ್ಯಾಂಡಾಗಿ ಒಂದು ಡ್ರೆಸ್ನ ಹಾಕ್ಕೊಂಡಿರ್ತೀರ, ಗ್ರ್ಯಾಂಡಾಗಿ ಲೆಹೆಂಗಾ ಹಾಕ್ಕೊಂಡಿರ್ತೀರ ಅಂದಾಗ ಈ ಥರ ಸಿಂಪಲ್ ಅದು ಕೂಡ ನೀವು ವೇರ್ ಮಾಡ್ಬೋದು. ಕ್ವಾಲಿಟಿ ಮೀಶೋಲಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ತೊಗೊಂಡಿರೋದು ನಾನು ಮೀಶೋಲಿ. ಇದು ಪ್ರೈಸ್ ಬಂದು ಆಲ್ಮೋಸ್ಟ್ 300 ರೇಂಜಲ್ಲಿ ಬರುತ್ತೆ, 300-350 ರೇಂಜಲ್ಲಿ ಬರುತ್ತೆ. ಇದು ಸೆಟ್ ಆಫ್ 2 ಬರುತ್ತೆ, 2 ಕಾಂಬೋಲಿ ನಾನು ತೊಗೊಂಡಿರೋದು. ಇದು ಸಿಂಗಲ್ ಅದು ಬರಬೇಕು ಅಂದರೆ ನಿಮಗೆ 150-180 ರೇಂಜಲ್ಲಿ ಬರುತ್ತೆ. ನಾನು ನಿಮಗೆ ಆದರೆ ಅದು ಫೋಟೋ ಕೂಡ ಇನ್ಕ್ಲೂಡ್ ಮಾಡ್ತೀನಿ, ನೋಡ್ಬೋದು. ಫುಲ್ ಹತ್ತದಿಂದ ಕೂಡ ನಿಮಗೆ ತೋರಿಸ್ತೀನಿ ಕ್ವಾಲಿಟಿ ಯಾವ ರೀತಿ ಬಂದಿದೆ ಅಂತ. ಆದರೆ ನಾನು ಮೀಶೋ ಫೋಟೋ ಕೂಡ ಇಲ್ಲಿ ಹಾಕ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ರಿವ್ಯೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆಯೇ ಈ ಜ್ಯುವೆಲರಿ ಯಾವ್ದಾದ್ರು ತೊಗೊಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು. ಸೊ ಈ ವಿಡಿಯೋನ ನೀವೇನಾದರೂ ನೋಡಿದರೆ ವಿಡಿಯೋನ ಅವ್ರಿಗೆ ಕೂಡ ಶೇರ್ ಮಾಡಿ. ಆದಷ್ಟು ನಾನು ಮೀಶೋಲಿ ಇನ್ನೊಂದಷ್ಟು ಪ್ರಾಡಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಇನ್ನೊಂದಷ್ಟು ಜ್ಯುವೆಲರಿ ಇಯರಿಂಗ್ಸ್ನ ಶೇರ್ ಮಾಡ್ಕೋತೀನಿ. ಸೊ ಆಲ್ರೆಡಿ ಶೇರ್ ಮಾಡಿರೋ ವೀಡಿಯೋಸು ತುಂಬ ಇದೆ ನನ್ನ ಚಾನಲಲ್ಲಿ. ಕುರ್ತಾ ಸೆಟ್ಸ್ ಆಗಿರ್ಬೋದು, ಹಾಗೆಯೇ ಸ್ಯಾರೀಸ್ ಆಗಿರ್ಬೋದು, ಜ್ಯುವೆಲರೀಸ್ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು ಶೇರ್ ಮಾಡಿದ್ದೀನಿ ಆಲ್ರೆಡಿ. ಯಾರಾದರೂ ನೋಡಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡಿ ನೋಡಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ವಿಸಿಟ್ ಮಾಡಿದರೆ ಮತ್ತೊಮ್ಮೆ ಕೇಳ್ತಿದ್ದೀನಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆನಾ? ಸೊ ನೋಡೋರಲ್ವಾ? ಸೊ ಇಷ್ಟು ಇವತ್ತಿನ ವಿಡಿಯೋ. ನಾನು ಮತ್ತೆ ಮುಂದಿನ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.